ಪೆನ್ಡ್ರೈವ್ ಪ್ರಕರಣದಲ್ಲಿ ಡಿಕೆಶಿ ಮೇಲೇನೆ ಅನುಮಾನ ಇದೆ. ಬೆಳಗಾವಿಯಲ್ಲಿ ಮಾಜಿ ಸಿಎಂ ಶೆಟ್ಟರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈಗ ಎಸ್ಐಟಿಯಿಂದ ನ್ಯಾಯ ಸಿಗಲ್ಲ ಅಂತ ಜೆಡಿಎಸ್ ಹೇಳ್ತಾ ಇದೆ. ಸೊ ಸಿಬಿಐಗೆ ವಹಿಸಿದ್ರೆ ಮಾತ್ರ ಸತ್ಯ ಹೊರಬರುತ್ತೆ ಅಂತ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ. ಆರೋಪ ಆಗಿದೆ, ಅದಕ್ಕೆ ಮೊದಲಿಂದ ಸಂಶಯ ಇತ್ತದು, ಅವರು ಎಲ್ಲೇ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ ಈಗ ಇನ್ವಾಲ್ವ್ಮೆಂಟ್ ಕಂಡು ಬರ್ತದೆ. ನೋಡಿ, ಈಗ ನಾನು ಹೇಳ್ತೀನಿ, ಈ SIT ಸ್ಟೇಟ್ ಏಜೆನ್ಸಿ ಇರೋದ್ರಿಂದ ಇಂಪಾರ್ಷಿಯಲ್ ತನಿಖೆ ಆಗಿದ್ರೆ ನನಗೆ ಸಸ್ಪೆಷನ್ ಇದೆ. ಅದಕ್ಕೆ ಇಂಡಿಪೆಂಡೆಂಟ್ CBI ತನಿಖೆ ಕೊಡಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಇದು ಆರೋಪ. ಈ ಎಲ್ಲ ಇದ್ರದ್ದು ಇಫೆಕ್ಟಿನ ಮತದಾನ ಮೇಲೆ ಆಗುತ್ತಾಗಿದೆ. ನೋಡಿ, ಇದನ್ನು ಮಾಡಿದವ್ರು ಯಾರು ಅನ್ನೋದು ಸ್ಪಷ್ಟವಾಗಿ ನಿನ್ನೆ ದೇವರಾಜೇಗೌಡರು ಹೇಳಿದ್ದಾರೆ. ಅವರೆಲ್ಲ ಇದನ್ನು ಆಡಿಯೋನು ಬಿಡುಗಡೆ ಮಾಡಿದ್ದಾರೆ. ಇದನ್ನು CBI ಕೊಡಬೇಕು. ಇಲ್ಲಿ SIT ಸಂಪೂರ್ಣವಾಗಿ DK ಶಿವಕುಮಾರ್ ಏಜೆಂಟ್ರಂಗೆ ಕೆಲಸ ಮಾಡ್ಲಕ್ಕತ್ತದೆ. ಇದರಿಂದ ಅದಕ್ಕೆ ನ್ಯಾಯ ಸಿಗುವುದಿಲ್ಲ. SIT ಒಳಗಿರೋ ಅಧಿಕಾರಿಗಳೆಲ್ಲ ರಾಜ್ಯದವರು, ಅವರೆಲ್ಲ ಏನು DK ಶಿವಕುಮಾರ್ ಒಂದು ಕಂಟ್ರೋಲ್ದಾಗಿರೋದ್ರಿಂದ ಮತ್ತು ನೇರವಾಗಿಯೇ ಹೇಳ್ತಾರೆ DK ಶಿವಕುಮಾರ್ ಹೆಸರಲ್ಲಿ ತೆಗಿಬೇಕಂತ ಹೇಳಿದ ಮ್ಯಾಗೆ ಇದು ನಿಶ್ಚಿತವಾಗಿಯೂ ಈ SITದಿಂದ ನಮಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು CBIನೇ ಒಂದೇ ಪರಿಹಾರ. ಅದು ಕೊಡುವುದಿಲ್ಲ ಅಂದರೆ ಅರ್ಥ ಇದನ್ನೇ ಇವರೇ ಮಾಡಿಸಿದ್ದಂಥದ್ದು. ನಾನು ಮೊದಲೇ ಹೇಳಿದ್ದೆ, ಈ ಫ್ಯಾಕ್ಟ್ರಿನೇ ಈಗ ಒಂದು ಓಪನ್ ಆಗಿದೆ, ಇನ್ನೊಂದು ಓಪನ್ ಕೆಲವೊಂದು ದಿವಸನಾಗ ಆಗ್ತದೆ. ನೋಡ್ರಿ, ಇದು BJP 14 ನಮ್ಮ ಲೋಕಸಭೆ BJP ಅದಾವು, ಅಲ್ಲೇನು JDSನವ್ರು ಯಾವೂ ಇಲ್ಲ. ನಮ್ಮ ಮೇಲೆ ಏನು ಪರಿಣಾಮ ಹೋಗೋ ಪ್ರಶ್ನೆ ಇಲ್ಲ. ಯಾಕಂದ್ರೆ 2019ರಾಗ ಕಾಂಗ್ರೆಸ್ BJP ಸೊ ಒಂದು ಕಡೆಗೆ ಯತ್ನಾಳ್ ಅವರು ಕೂಡ ಹೇಳ್ತಾ ಇದ್ದಾರೆ, ಈಗ ನೇರವಾಗಿ CBIಗೆ ವಹಿಸಬೇಕು ಅಂತ ಹೇಳಿ. ಸೊ DK ಶಿವಕುಮಾರ್ ಅವ್ರನ್ನೇ ಟಾರ್ಗೆಟ್ ಮಾಡ್ಕೊಂಡು ಈಗ ಹೇಳ್ತಾ ಇರೋದು. ದೇವರಾಜೇಗೌಡರು ನಿನ್ನೆ ಆಡಿಯೋ ರಿಲೀಸ್ ಮಾಡಿದ ತಕ್ಷಣವೇ ನೇರ ವಾಗ್ದಾಳಿ ಈಗ ಶುರುವಾಗಿದೆ.